ಸಮಗ್ರ ಟೈಮ್ಸ್. ನಿರ್ಮಲ ತುಂಗಭದ್ರಾ ಅಭಿಯಾನಕ್ಕೆ ಸೇಂಟ್ ಪಾಲ್ಸ್ ಮಹಿಳಾ ಶಿಕ್ಷಣ ಸಂಸ್ಥೆಯ ಬೆಂಬಲ. ದಿನಾಂಕ 18 ನವೆಂಬರ್ 2025ರಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಸೇಂಟ್ ಪಾಲ್ಸ್ನಲ್ಲಿ ನಿರ್ಮಲ ತುಂಗಭದ್ರಾ ಅಭಿಯಾನದ ಜಾಗೃತಿ ಸಭೆ ಯಶಸ್ವಿಯಾಗಿ ಜರುಗಿತು. ಅಧ್ಯಕ್ಷತೆಯನ್ನು ಸರ್ವೇಶ್ ವಸ್ತ್ರದವರು ವಹಿಸಿದ್ದರು. ನಿರ್ಮಲ ತುಂಗಭದ್ರಾ ಅಭಿಯಾನದ 3ನೇ ಹಂತದ ಪಾದಯಾತ್ರೆ ಬಗ್ಗೆ ಮಾಹಿತಿಯನ್ನು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದ ಸಂಚಾಲಕರಾದ ಮಾಧವನ್ ಹಾಗೂ ಪ್ರಮುಖರಾದ ಬಾಲಕೃಷ್ಣ ನಾಯ್ಡು ಹಾಗೂ ಲೋಕೇಶ್ವರಪ್ಪ ಶಿವಮೊಗ್ಗ ಇವರು ನೀಡಿದರು. ಈ ಸಭೆಯಲ್ಲಿ ಸಂಚಾಲಕರಾದ ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್ ಹಾಗೂ ವಿಷ್ಣು ತೀರ್ಥ ಜೋಶಿ ಚಿತ್ರರಂಗದ ನಟರು ಪಾದಯಾತ್ರೆಯಲ್ಲಿ ಭಾಗವಹಿಸಲು ಕರೆ ನೀಡಿದರು ಹಾಗೂ ಮಂಜುನಾಥ್ ಹಿರೇಮಠ್ ಪ್ರಾಚಾರ್ಯರು ಡಿ ಫಾರ್ಮಸಿ ಉಪಸ್ಥಿತಿಯಲ್ಲಿದ್ದರು. ಈ ಕಾರ್ಯಕ್ರಮದಲ್ಲಿ ತುಂಗಭದ್ರಾ ಅಭಿಯಾನದ ಪಾದಯಾತ್ರೆಯ ಕರಪತ್ರ, ಭಿತ್ತಿಪತ್ರ ಹಾಗೂ ಬಟ್ಟೆಯ ಬ್ಯಾನರ್ಗಳನ್ನು ಬಿಡುಗಡೆಗೊಳಿಸಿದರು. ಈ ಕಾರ್ಯಕ್ರಮಕ್ಕೆ ಸೇಂಟ್ ಪಾಲ್ಸ್ ಶಿಕ್ಷಣ ಸಂಸ್ಥೆಯ ಎಲ್ಲಾ ವಿದ್ಯಾರ್ಥಿನಿಯರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲ ಸೂಚಿಸುವುದಾಗಿ ಸರ್ವೇಶ್ ವಸ್ತ್ರದವರು ಅಧ್ಯಕ್ಷತೆಯ ನುಡಿದರು. ಈ ಕಾರ್ಯಕ್ರಮದಲ್ಲಿ ಸೇಂಟ್ ಪಾಲ್ಸ್ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಮತ್ತು ಎಲ್ಲ ಶಿಕ್ಷಕ ವೃಂದದವರು ಭಾಗವಹಿಸಿದ್ದರು. ನಿಮ್ಮ ದುಡಿಮೆ ಎಲ್ಲದಕ್ಕಿಂತ ಸಾಮಾಜಿಕ ಏನು ಕೊಡ್ತೀವಿ ವ್ಯಕ್ತಿತ್ವ ಬೇಕಂತ ಅವತ್ತು ಇನ್ನೊಂದು ಒಳ್ಳೆ ಹೇಳಿದೆ. ಕೆಲವೊಬ್ಬರು ನೋಡಿ ಇನ್ನು ಬದುಕಬೇಕಂತ ಕಲಿಬೇಕು, ಕೆಲವೊಬ್ರು ನೋಡಿ ಇನ್ನು ಬದುಕಬಾರ್ದು ಅಂತ ಕಲಿಬೇಕು. ಸೊ ಇರೋರೆಲ್ಲ ಇದಾರಲ್ಲ, ಇವ್ರು ನೋಡಿ ಇವ್ರನ್ನು ಬದುಕಬೇಕಂತ ನಾವು ಕಲಿಬೇಕು. ಈಗ ಲೋಕೇಶ್ ಸರ್ ಶಿವಮೊಗ್ಗದಿಂದ ಬಂದಿದ್ದಾರೆ. ಅವರು ರಿಟೈರ್ಡ್ ಹೆಡ್ ಮಾಸ್ಟರ್. ಆರಾಮ್ ದುಡ್ಡು ಬರುತ್ತೆ, ಆರಾಮ್ ತಮ್ಮ ಮನೇಲಿ ಇರ್ಬೋದು. ಅವರೊಂದು ಶಬ್ದ ಹೇಳಿದ್ರು ನನಗೆ ಈಗ ಸಿಕ್ಕ ತಕ್ಷಣ. ಫಸ್ಟ್ ಟೈಮ್ ಪರಿಚಯ ಆಗಿದ್ದೀವಿ, ಭಾಳ ಜನ ಎಲ್ಲ ಗೊತ್ತಿಲ್ಲ. ಸರ್ಕಾರದಿಂದ ದುಡ್ಡು ತುಂಬಿದ್ದೀನಿ ಸರ್. ಸೊ ಅದಕ್ಕೆ ಸಮಾಜಕ್ಕೆ ಈ ಕೆಲಸ ಮಾಡೋಕ್ಕೆ ಅವ್ರಿಗೆ ಯಾವುದು ದುಡ್ಡು ಬರೋ ತಮ್ಮ ಸ್ವಂತ ಖರ್ಚು ಇಟ್ಕೊಂಡು ಕೇಳ್ತಾರಲ್ಲ. ಸೊ ನಾನು ರಿಟೈರ್ಡ್ ಆಗಿ ಮುಂಚೆ ದುಡಿದಕ್ಕೆ ಸರ್ಕಾರ ದುಡ್ಡು ಕೊಟ್ಟಿದೆ. ಆ ದುಡ್ಡನ್ನು ಅವರು ಸಮಾಜಕ್ಕೆ ವಿನಿಯೋಗಿಸ್ತಾ ಇದ್ದಾರೆ. ಸೊ ಅಂತ ಶ್ರೇಷ್ಠ ವ್ಯಕ್ತಿತ್ವ ಇಲ್ಲಿದೆ. ಸೊ ಅದೇ ಥರ ನೆಕ್ಸ್ಟ್ ಏನಂದರೆ ಊರಲ್ಲಿರೋ ತಾಜ್ಯಗಳು ಈಗ ಆಲ್ರೆಡಿ ದುರ್ಗಮಳ ಆ ಕಡೆ ಹೊಸಪೇಟೆ ನಗರಕ್ಕಾಗಲಿ ಇಲ್ಲ ಮೇಲಿಂದ ಈ ಸಮ್ಮರ್ನಲ್ಲಿ ನಾವು ಕುಡಿತಾ ಇದ್ದೀವಿ ನೀರು. ಆ ಮೇಲುಗಡೆ ಏನು ತಾಜೆ ಹೊಲಸು ಮಾಡಿ ಕಳಿಸ್ತಾರೆ, ಆ ನೀರು ನಾವು ಕುಡ್ತೀವಿ. ಆಮೇಲೆ ನಾವಿಲ್ಲೇನು ಹೊಲಸು ಮಾಡಿ ಕಳಿಸ್ತೀವಿ, ಅದು ನೆಕ್ಸ್ಟ್ ಬರುತ್ತೆ ಕಂಪ್ಲೇರ್ ಕೊಡ್ತಾರೆ. ಕಂಪ್ಲೇರ್ ಹೊಲಸು ಮಾಡಿದ್ರೆ ನೀರು ಹಾಕಿ ಕೊಡ್ತಾರೆ, ಸಿರ್ಗುಪ್ಪರ್ ಕೊಡ್ತಾರೆ. ಸಿರ್ಗುಪ್ಪರ್ ಹೊಲಸು ಮಾಡಿದ್ರೆ ನೀರು ಹಾಕಿ ಕೊಡ್ತಾರೆ, ಸಿಂಧೂರವ್ರು ಕೊಡ್ತಾರೆ. ಸಿಂಧೂರವ್ರು ಹೊಲಸು ಮಾಡಿದ್ರೆ ನೀರು ಮಾನ್ವಿ ಮತ್ತು ನೆಕ್ಸ್ಟ್ ಎಲ್ಲಿ ಹೋದ ಮಂತ್ರಾಲಯ. ಸೊ ಹಾಗಾಗಿ ಇಷ್ಟು ಕಲುಷಿತ ಆಗಿ ನೀರು ಹೋಗ್ತಾ ಇದೆ, ಅದನ್ನ ತಡೆಗಟ್ಟಬೇಕು. ಅದಕ್ಕೆ ಗಂಗಾ ನದಿ ಯಾವ ಥರ ಶುದ್ಧೀಕರಣ ಆಯಿತು, ಅದೇ ಥರ ನಮ್ಮ ತುಂಗಭದ್ರಾ ನದಿ ಶುದ್ಧೀಕರಣ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಬಂದಿದ್ದೀವಿ. ಯಾರ್ಯಾರಿದ್ದಾರೆ ಅಂದರೆ ನಮಗಿಂತ ನಾವಂತೂ ಲೋಕಲ್ ಇದ್ದವರವರು. ಇಲ್ಲಿ ದಕ್ಷಿಣ ಭಾರತದ ಸಂಚಾಲಕರಾದ ಮಾಧವನ್ ಸರ್ ಇದ್ದಾರೆ. ಅವರು JS ಪಟೇಲ್ ಅವರ ನಮ್ಮ ಮಾಜಿ ಮುಖ್ಯಮಂತ್ರಿಯವರ ಜೊತೆಗೆ ಎಮರ್ಜೆನ್ಸಿ ಸಮಯದಲ್ಲಿ ಅವರು ಜೈಲಿನಲ್ಲಿ ಅವ್ರ ಜೊತೆ ಇದ್ದವರು ಅಂತ ಹಿರಿಯರು ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ನಮ್ಮ ಲೋಕೇಶಪ್ಪ ಅವರು ವೃತ್ತಿಯಿಂದ ಶಿಕ್ಷಕರಾಗಿ ನಿವೃತ್ತಿ ಹೊಂದಿದ ನಂತರ ಸಂಪೂರ್ಣವಾಗಿ ಪರಿಸರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಶಿವಮೊಗ್ಗದಿಂದ ಬಂದಿದ್ದಾರೆ. ಆಮೇಲೆ ನಮ್ಮ ಕರ್ನಾಟಕ ನಿರ್ಮಲ ತುಂಗಭದ್ರಾ ಅಭಿಯಾನದ ಸಂಚಾಲಕರಾಗಿ ನಮ್ಮ ಬಾಲಕೃಷ್ಣ ನಾಯ್ಡು ಸರ್ ಇದ್ದಾರೆ. ಈ ಒಟ್ಟಾರೆ ಶಿವಮೊಗ್ಗದಿಂದ ಬಂದಿದ್ದಾರೆ, ಇವರು ಬೆಂಗಳೂರಿಂದ ಬಂದಿದ್ದಾರೆ. ಅವರು ಅಲ್ಲಿಂದ ಬಂದು ಇಲ್ಲಿ ನಮಗೆ ಎದಕ್ಕೆ ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ನದಿ ಸರಿ ಇಲ್ಲ, ಅಲ್ಲೇ ನಾವು ಟೆಸ್ಟ್ ಮಾಡಿದ್ದೀವಿ, ಅಲ್ಲೇ ನೀವು ಕುಡಲಿಕ್ಕೆ ಯೋಗ್ಯತೆ ಇಲ್ಲ. ತುಂಗಭದ್ರಾ ಡ್ಯಾಮಿಂದ ನೋಡ್ತಾ ಇರ್ತೀವಿ, ಯಾವಾಗ ನ್ಯೂಸ್ನಲ್ಲಿ ಕೇಳ್ತಾ ಇರ್ತೀವಿ, ಕಂಪ್ಲೀಟ್ ಹಸಿರಾಗುತ್ತೆ. ಎಷ್ಟೋ TMC ನೀರು ಹಸಿರಾಗುತ್ತೆ ಅಂದರೆ ಅದರ ಅರ್ಥ ಅದು ಕುಡಿಲಿಕ್ಕೆ ಅಷ್ಟು ನಾವು ಕೆಲಸ ಮಾಡ್ತಾ ಇದ್ವಿ. ನಾವು ಪುಣ್ಯ ನದಿಗಳನ್ನು ದೇವರಂತ ಪೂಜೆ ಮಾಡ್ತೀವಿ, ಗಂಗೆಗೆ ಹೋಗಿ ಬಂದೀವಿ ಅಂತ ಹೇಳ್ತಾರೆ. ಆದರೆ ಆ ನದಿಗಳನ್ನು ನಾವು ಹಾಳು ಮಾಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ನಾವು ನದಿಗಳನ್ನು ಪರಿಸರವನ್ನು ಕಾಪಾಡುವಂಥ ದೊಡ್ಡ ಜವಾಬ್ದಾರಿ ಯುವ ಜನಾಂಗದ ಮೇಲಿದೆ, ನಿಮ್ಮ ಮೇಲಿದೆ. ಯಾಕಂದರೆ ಈಗ ಆಲ್ರೆಡಿ ಈ 35 ವರ್ಷ 40 ವರ್ಷಕ್ಕೆಲ್ಲ ಬಹಳಷ್ಟು ಜನರು ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ, ಬೇರೆ ಬೇರೆ ಒತ್ತಡದಿಂದ ಸಾಯ್ತಾ ಇದ್ದಾರೆ, ಬೇರೆ ಬೇರೆ ಸಮಸ್ಯೆಗಳ ಇತ್ತೀಚೆಗೆ ನಾವು ಅನುಭವಿಸ್ತಾ ಇದ್ದೀವಿ. ಅಸ್ತಮಾದಿಂದ ಸಾಯ್ತಾ ಇದ್ದಾರೆ, ಕ್ಯಾನ್ಸರ್ನಿಂದ ಸಾಯ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ದೇಶ ಸದೃಢ ಆಗೋದಲ್ಲ, ಆರೋಗ್ಯಪೂರ್ಣ
ಯೂತ್ಸ್ ಏನು ಯುವ ಜನಾಂಗ ಬೇಕಾಗಿದೆ. ಆ ದೃಷ್ಟಿಯಿಂದ ನಾವು ಅಭಿಯಾನನ ಮಾಡ್ತಾ ಇದ್ವಿ. ಈ ಅಭಿಯಾನದಲ್ಲಿ ತಾವೆಲ್ಲರೂ, ಯಾಕಂದ್ರೆ ನಾವೆಲ್ಲರೂ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ವಿ ಅಂದರೆ ಈಗ ಸ್ಕೂಲ್ ಹುಡುಗರು ಇಂಥ ಅಭಿಯಾನದಲ್ಲಿ ಭಾಗವಹಿಸೋಕೆ ಆಗಲ್ಲ. ಹಾಗಾಗಿ ಕಾಲೇಜ್ ವಿದ್ಯಾರ್ಥಿನಿಗಳು ನಿಮ್ಗೊಂದು ಸ್ವಲ್ಪ ತಿಳುವಳಿಕೆ ಇರುತ್ತೆ, ಏನು ನಡೀತಾ ಇದೆ ಅಂತ ಸ್ವಲ್ಪ ನಿಮಗೆಲ್ಲ ಗೊತ್ತಿರುತ್ತೆ. ಮತ್ತು ನೀವು ಏನಾದರೂ ಆಗ್ಬೋದು, ಯಾಕಂದರೆ ಬರೀ ಫಾರ್ಮೇಸಿ ಮಾಡಿದ ತಕ್ಷಣ ನೀವು ಒಂದು ಮೆಡಿಕಲ್ ಸಬ್ಜೆಕ್ಟ್ ಇರ್ತಿರಲಿಲ್ಲ, ಒಂದು ಯಾವುದೋ ಕಾಲೇಜಲ್ಲಿ ಇರ್ತೀರಿ. ಫಾರ್ಮೇಸಿ ಮಾಡಿದ್ರೆ IAS KS ಮಾಡಿ ಆಫೀಸರ್ ಆಗ್ಬೋದು, ವಿದ್ಯೆಗೆ ಹೋಗ್ಬೋದು. ಅಷ್ಟು ನಿಮಗೆ ಇನ್ನೂ ಅಪರ್ಚುನಿಟಿ ಇದೆ. ನೀವು ಆ ಥರ ಆಗಿ ಬಂದಾಗ ನೀವು ಪರಿಸರ ಕಾಪಾಡುವಂಥ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದೆ ಅಂತ ಹೇಳ್ತಾ, ಈಗ ನಮ್ಮ ಸಂಚಾಲಕರು ಲೋಕೇಶ್ ಅವರು ಎರಡು ಮಾತುಗಳನ್ನ ಮಾತಾಡಿ ನಂತರ ಎಲ್ಲ ಒಂದು ಗಿಫ್ಟ್ ಕೊಟ್ಟರೆ ನಮ್ಮ ಈ ಸಪೋರ್ಟ್ ಇದೆ ನಮಗೆ ಈ ಅಭಿಯಾನಕ್ಕೆ. ನಮ್ಮದು ಸೇಂಟ್ ಪಾಲ್ಸ್ ಶಿಕ್ಷಣ ಸಂಸ್ಥೆಯಿಂದ ಈ ಅಭಿಯಾನಕ್ಕೆ ಸಂಪೂರ್ಣ ಸಪೋರ್ಟ್ ಇದೆ ಅಂತ ಇಡೀ ಜಗತ್ತಿಗೆ ಗೊತ್ತಾಗಬೇಕು. ಒಂದು ಫೋಟೋಶೂಟ್ ಮಾಡೋಣ ಅಂತ ಹೇಳ್ತಾ, ನನಗೆ ಈಗೇನು ಒಂದೇ ತಾಸಲ್ಲಿ ಇದು ಆರ್ಗನೈಸ್ ಮಾಡಿದ್ರು. ನನಗೆ ಹೂಗಳು ಭಾಳ ಆಲ್ರೆಡಿ ನಾನೇ ಹೇಳ್ಬೇಕಂತ ಅವ್ರು ಹೇಳಿದ್ರು. ಹೂಗಳಿಗಿಂತ ಎಲ್ಲ ಏನು ತೊಡ್ಕೊಂತೀವಲ್ಲ ಅದು ಭಾಳ ಮುಖ್ಯ. ಯಾಕಂದರೆ ನಾವು ಪ್ರತಿದಿನ ಕಾರ್ಯಕ್ರಮವನ್ನು ಭಾಗವಹಿಸ್ತೀವಿ. ಆ ಹೂವಿನ ಕೆಳ ಮುಳ್ಳು ಇರ್ತೈತಿ, ಒಂದು ಜೋರಾಗಿ ಕೊಟ್ಟು ಬಿಡ್ತಾರೆ, ಸುಸ್ತೈತೆ ಮುಳ್ಳು, ಅದು ಕ್ಲಾಸ್ ನಮ್ಗೆ ಓದ್ತಿರ್ತ. ಹಾಗಾಗಿ ಅದಕ್ಕೆ ನಾವೆಲ್ಲರೂ ಆ ಕಾರ್ಯಕ್ರಮದ ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಸಮಗ್ರ ಟೈಮ್ಸ್.